ಪ್ರಿಯಾ ಉದ್ಯೋಗ ರಹಿತಳಾಗಿರುತ್ತಾಳೆ. ತನ್ನ ಸ್ನೇಹಿತೆ ಕಾವ್ಯಳ ಮನೆಯಲ್ಲಿ ಇದ್ದುಕೊಂಡಿರುತ್ತಾಳೆ. ಹೀಗಿರುವಾಗ ಪ್ರಿಯ ಯಾವಾಗಲೂ ಐಷಾರಾಮಿ ಜೀವನದ ಕನಸು ಕಾಣ್ತಾ ಇರ್ತಾಳೆ. ಅದನ್ನು ಗಮನಿಸಿದ ಕಾವ್ಯ, ನಿನ್ನ ಐಷಾರಾಮಿ ಹುಚ್ಚು ಯಾವಾಗ ಹೋಗುತ್ತೋ ಏನೋ ಅಂತ ಅವಳನ್ನು ತರಾಟೆ ಮಾಡ್ತಾಳೆ. ಪ್ರಿಯಾ, ನಾನು ಸಾಮಾನ್ಯ ಕುಟುಂಬದಲ್ಲಿ ಬೆಳೆದು ಇದುವರೆಗೂ ಏನನ್ನೂ ಅನುಭವಿಸಿಲ್ಲ. ಒಂದು ವೇಳೆ ನನ್ನ ಕೈಯಲ್ಲಿ ಸಾಕಷ್ಟು ಸೌಕರ್ಯಗಳು ಸಿಕ್ಕರೆ ನಾನು ಜೀವನದ ಎಲ್ಲಾ ಆನಂದಗಳನ್ನು ತುಂಬಾ ಖುಷಿಯಿಂದ ಅನುಭವಿಸಿಬಿಡ್ತೀನಿ ಅಂತ ಹೇಳ್ತಾಳೆ. ಇನ್ನು ಇವರು ಸ್ನೇಹ ಹಾಗೂ ರಾಜೇಶ್ ಅಂತ ಇವರಿಬ್ಬರೂ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ತಿಂಗಳಿಗೆ ಭರಪೂರ ಸಂಬಳ ತಗೊಳ್ತಾ ಇರ್ತಾರೆ. ಆದರೆ ಇವರಿಗೆ ಅರ್ಜುನ್ ಎಂಬ ಮಗಳು ಇರ್ತಾಳೆ. ನೃತ್ಯದಲ್ಲಿ ಸ್ವಲ್ಪ ಹಿಂದುಳಿದು ಬಿಟ್ಟಿರುತ್ತಾಳೆ. ಹಾಗಾಗಿ ಸ್ನೇಹ, ನಿಮಗೆ ಅರ್ಜುನ್ ಕಡೆಗೆ ಗಮನ ಕೊಡೋದಕ್ಕೆ ಸಾಧ್ಯವಿಲ್ವಾ ಅಂತ ರಾಜೇಶ್ನ ಆರೋಪಿಸಿ ಗಲಾಟೆ ಮಾಡ್ತಾಳೆ. ರಾಜೇಶ್ ಅರ್ಜುನ ನೃತ್ಯಕ್ಕೋಸ್ಕರ ಪತ್ರಿಕೆಯಲ್ಲಿ ಡ್ಯಾನ್ಸ್ ಟೀಚರ್ ಬೇಕಾಗಿದ್ದಾರೆ ಅಂತ ಜಾಹೀರಾತು ಕೊಟ್ಟು ಆ ವಿಷಯ ಸ್ನೇಹಗೆ ತಿಳಿಸಿ ಅವಳ ಜೊತೆ ಸಂತೋಷದ ಕ್ಷಣಗಳು ಕಾಣುತ್ತಾನೆ. ನಂತರ ಆ ಜಾಹೀರಾತು ನೋಡಿ ಸಂತೋಷಗೊಂಡ ಪ್ರಿಯಾ, ಇನ್ಮೇಲೆ ನನ್ನ ಎಲ್ಲಾ ಬಯಕೆಗಳು ಈಡೇರಿ ಬಿಡುತ್ತೆ ಅಂತ ಕಾವ್ಯಗೆ ಹೇಳಿ ರಾಜೇಶ್ನ ಮನೆಗೆ ಹೋಗ್ತಾಳೆ. ಅವಾಗ ಅವರಿಬ್ಬರು ಪ್ರಿಯಾಳ ಶಿಕ್ಷಣ ಕೇಳ್ತಾರೆ. ಆಗ ಪ್ರಿಯಾ BA B.Ed ಅಂತ ಹೇಳ್ತಾಳೆ. ಸ್ನೇಹ, ನಮಗೆ ಅರ್ಜುನ್ಗೆ ನೃತ್ಯ ಹೇಳುವುದರ ಜೊತೆಗೆ ನಾವು ಕಚೇರಿಯಿಂದ ಮನೆ ಬರೋವರೆಗೆ ಇಲ್ಲೇ ಇದ್ದು ಅರ್ಜುನನು ನೋಡಿಕೊಳ್ಳಬೇಕು. ಅದಕ್ಕಾಗಿ ನಾವು ನಿನಗೆ 25,000 ಸಂಬಳ ಕೊಡ್ತೀವಿ ಅಂತ ಹೇಳ್ತಾಳೆ. ಆಗ ಪ್ರಿಯಾ ಅದಕ್ಕೆ ಉತ್ಸಾಹದಿಂದ ಸಮ್ಮತಿಸುತ್ತಾಳೆ. ರಾಜೇಶ್ ಭದ್ರತಾ ಪರಿಶೀಲನೆಗೋಸ್ಕರ ಪ್ರಿಯ ಗುರುತಿನ ಚೀಟಿ ತಗೊಂಡು ನೀವು ನಾಳೆ ಕೆಲಸಕ್ಕೆ ಬನ್ನಿ ಅಂತ ಪ್ರಿಯಾಗೆ ಹೇಳಿ ಕಳುಹಿಸುತ್ತಾನೆ. ನಂತರ ಮನೆಗೆ ಹೋದ ಪ್ರಿಯಾ ತನ್ನ ಸಂಬಳ ಹಾಗೂ ಎಲ್ಲಾ ಮಾಹಿತಿಯಂತ ಕಾವ್ಯಗೆ ಹೇಳ್ತಾಳೆ. ಆಗ ಕಾವ್ಯ, 25,000 ಹಣದಲ್ಲಿ ಏನು ಸಾಧಿಸಬಹುದು ಬಿಡು ಅಂತ ಹೇಳ್ತಾಳೆ. ಆಗ ಪ್ರಿಯಾ, ಸದ್ಯಕ್ಕೆ 25,000 ಇದೆ, ಸ್ವಲ್ಪ ದಿನಗಳು ನೋಡು, ನಾನು ನಿನಗೆ ಸಾವಿರಾರು ಹಣ ತಂದು ಕೊಡ್ತೀನಿ ಅಂತ ಹೇಳಿ ಮರುದಿನ ಮತ್ತೆ ರಾಜೇಶ್ ಮನೆಗೆ ಹೋಗ್ತಾಳೆ. ಆಗ ಸ್ನೇಹ, ನಾವಿಬ್ಬರೂ ಈಗ ಕಚೇರಿಗೆ ಹೋಗ್ತಾ ಇದ್ದೀವಿ. ಅರ್ಜುನ್ ಶಾಲೆಗೆ ಹೋದ ನಂತರ ನೀವು ಅತಿಥಿ ಕೋಣೆಯಲ್ಲಿ ವಿಶ್ರಾಂತಿ ಮಾಡಬಹುದು ಅಂತ ಪ್ರಿಯಾಗೆ ಹೇಳಿ ಇಬ್ಬರು ಕಚೇರಿಗೆ ಹೊರಡುತ್ತಾರೆ. ಆಗ ಪ್ರಿಯಾ ಅರ್ಜುನನ್ನು ಶಾಲೆಗೆ ಕಳುಹಿಸಿ, ಇದುವರೆಗೂ ನಾನು ಎಂದಿಗೂ ಇಂತಹ ಭವ್ಯ ಮನೆಯನ್ನ ನೋಡಿರಲಿಲ್ಲ ಅಂತ ಮನೆಯನ್ನೆಲ್ಲ ಸುತ್ತಾಡಿ ಅವರ ಆಭರಣಗಳನ್ನೆಲ್ಲ ನೋಡಿ ಉತ್ಸಾಹಗೊಂಡು, ಇನ್ನು ಇವರ ಮಲಗುವ ಕೋಣೆ ಹೇಗಿದೆಯೋ ನೋಡಬೇಕು ಅಂತ ಹೇಳಿ ಹೋಗಿ ಹಾಸಿಗೆ ಮೇಲೆ ಮಲಗಿ, ಇನ್ಮೇಲೆ ಇಲ್ಲಿ ನನ್ನ ಎಲ್ಲಾ ಆಶೆಗಳು ನನಸಾಗಬಹುದು, ನಾನು ಹೇಗೋ ಮನೆಯೊಳಗೆ ಬಂದಾಯಿತು, ಇನ್ನು ಈ ಸಂಪತ್ತು ಎಲ್ಲ ನನ್ನದಾಗಬೇಕು ಅಂತ ಅಂದುಕೊಂಡು ಪೂರ್ತಿ ದಿನ ಮನೆಯಲ್ಲಿ ಆನಂದಿಸುತ್ತಾಳೆ. ನಂತರ ಅರ್ಜುನ್ ಶಾಲೆಯಿಂದ ವಾಪಸ್ ಬರ್ತಾಳೆ. ಪ್ರಿಯಾ ಕೇವಲ ಅರ್ಧ ಗಂಟೆಯಲ್ಲಿ ಅವಳಿಗೆ ಬೇಸಿಕ್ ಸ್ಟೆಪ್ಸ್ನ ಕಲಿಸ್ತಾಳೆ. ನಂತರ ಅರ್ಜುನ್ ಎಲ್ಲಾ ಸ್ಟೆಪ್ಸ್ನ ಸ್ನೇಹ ಹಾಗೂ ರಾಜೇಶ್ನ ಮುಂದೆ ತೋರಿಸ್ತಾಳೆ. ಇನ್ಮೇಲೆ ಅರ್ಜುನ್ ಉತ್ತಮ ನೃತ್ಯಗಾರ್ತಿ ಆಗ್ತಾಳೆ ಅಂತ ಅವರಿಬ್ಬರೂ ಸಂತೋಷಪಡ್ತಾರೆ. ನಂತರ ಪ್ರಿಯಾ ವಾಪಸ್ ಕಾವ್ಯ ಹತ್ರ ಹೋಗಿ ರಾಜೇಶ್ ಅವರ ಹತ್ರ ತುಂಬಾ ಸಂಪತ್ತು ಇದೆ ಅಂತ ಹೇಳ್ತಾಳೆ. ಆಗ ಕಾವ್ಯ, ಅರ್ಜುನನ್ನು ದೂರ ಮಾಡಿ ಅವರಿಂದ ಸೌಕರ್ಯಗಳು ಪಡೆಯೋಣ ಅಂತ ಕೇಳ್ತಾಳೆ. ಆಗ ಪ್ರಿಯಾ, ಬೇಡ, ನನ್ನನ್ನ ಗುರುತು ಭದ್ರತಾ ಪರಿಶೀಲನೆ ಆಗಿದೆ, ಏನೇ ಮಾಡಿದ್ರೂ ನಾವು ಕಾನೂನುಬದ್ಧವಾಗಿನೇ ಮಾಡಬೇಕು ಅಂತ ಹೇಳಿ ಮರುದಿನ ಕೆಲಸಕ್ಕೆ ಹೋಗ್ತಾಳೆ. ರಾಜೇಶ್ ಕಚೇರಿಯಿಂದ ಬೇಗನೆ ಮನೆಗೆ ಬರ್ತಾನೆ. ಆಗ ಪ್ರಿಯಾ ಅರ್ಜುನ್ಗೆ ಬೇರೆ ಅಭ್ಯಾಸ ಕೊಟ್ಟು ರಾಜೇಶ್ನ ಕೋಣೆಗೆ ಚಹಾ ತೆಗೆದುಕೊಂಡು ಹೋಗ್ತಾಳೆ. ಆಗ ರಾಜೇಶ್, ನೀವು ತುಂಬಾ ಬೇಗ ಜನರ ಜೊತೆ ಮಿಲನಗೊಳ್ತೀರಾ ಬಿಡಿ ಅಂತ ಹೇಳ್ತಾನೆ. ಆಗ ಪ್ರಿಯಾ, ನನಗೆ ಒಳ್ಳೆಯವರು ಅಂತ ತೋರಿದವರೆಲ್ಲ ನನ್ನ ಹೃದಯಕ್ಕೆ ಹಿಡಿಸಿಬಿಡ್ತಾರೆ ಅಂತ ಹೇಳ್ತಾಳೆ. ಅವನ ಮೇಲೆ ಅನಿಸಿ ಸಾರಿ ಕೇಳ್ತಾಳೆ. ಆಗ ರಾಜೇಶ್, ಸರಿ ಬಿಡಿ ಅಂತ ಹೇಳ್ತಾನೆ. ಸಂತೋಷಗೊಂಡ ಪ್ರಿಯಾ ಮನೆಗೆ ಹೋಗಿ, ಇನ್ಮೇಲೆ ನನ್ನ ಆಶೆ ನನಸಾಗುವ ಸಮಯ ದೂರ ಇಲ್ಲ ಅಂತ ಕಾವ್ಯಗೆ ಹೇಳ್ತಾಳೆ. ಮರುದಿನ ರಾಜೇಶ್, ನಿನ್ನಂತ ಆಕರ್ಷಣೀಯಳನ್ನ ನಾನು ಇದುವರೆಗೂ ನೋಡಿರಲಿಲ್ಲ ಅಂತ ಸ್ನೇಹಗೆ ಹೇಳಿ ತಪ್ಪಿಕೊಳ್ಳುತ್ತಾನೆ. ಆಗ ಪ್ರಿಯಾ, ರಾಜೇಶ್ ನನಗೆ ಸಿಗಬೇಕಾದರೆ ಹೇಗಾದರೂ ಮಾಡಿ ಸ್ನೇಹಗಿಂತ ಆಕರ್ಷಕಳಾಗಿ ಕಾಣಿಸಬೇಕು ಅಂತ ಅಂದುಕೊಂಡು ರಾಜೇಶ್ ನನ್ನ ಸಮೀಪಿಸುತ್ತಾಳೆ. ಆಗ ರಾಜೇಶ್ಗೆ ಆಶ್ಚರ್ಯ ಆಗುತ್ತೆ. ಪ್ರಿಯಾ, ನಿಮ್ಮನ್ನ ನೋಡಿದಾಗಿನಿಂದ ನಾನು ಆಕರ್ಷಿತಳಾಗಿ ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಆಗ ರಾಜೇಶ್, ನಿನ್ನೆಯಿಂದ ನನಗೂ ಕೂಡ ಹಾಗೆ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ನಂತರ ಸಂತೋಷಗೊಂಡ ಪ್ರಿಯಾ ಆತನಿಗೆ ಆನಂದದ ಕ್ಷಣಗಳನ್ನು ತೋರಿಸ್ತಾಳೆ. ಆಗ ಸಂತೋಷಗೊಂಡ ರಾಜೇಶ್ ಆಕೆಗೆ 4 ಲಕ್ಷ ಕೊಡ್ತಾನೆ. ನಂತರ ಆ ಹಣವನ್ನು ತಂದು ಕಾವ್ಯಗೆ ಕೊಟ್ಟು ಈಗ ಸ್ನೇಹ ತನ್ನ ಮನೆಗೆ ಹೋಗಿದ್ದಾಳೆ. ಇನ್ನೂ ಕೇವಲ 2 ದಿನದಲ್ಲಿ ರಾಜೇಶ್ ರವರಿಂದ 2 ಲಕ್ಷ ಹಣವಾದರೂ ಪಡೆಯುತ್ತೀನಿ ಅಂತ ಹೇಳ್ತಾಳೆ. ಆಗ ಕಾವ್ಯ, ಅದು ಹೇಗೆ ಸಾಧ್ಯ? ಸ್ನೇಹ ನಿನಗಿಂತ ಆಕರ್ಷಕಳಾಗಿದ್ದಾಳೆ ಅಲ್ವಾ ಅಂತ ಕೇಳ್ತಾಳೆ. ಆಗ ಪ್ರಿಯಾ, ಹೌದು, ಆದರೆ ನಾನು ಸ್ನೇಹಗಿಂತ ಆಕರ್ಷಕಳಾಗಿ ಕಾಣಿಸುವುದಕ್ಕೆ ಬೇರೆ ಏನಾದ್ರೂ ಮಾಡಲೇಬೇಕು, ಆವಾಗ ಮಾತ್ರ ರಾಜೇಶ್ ನನ್ನವನಾಗುವುದಕ್ಕೆ ಸಾಧ್ಯ
ಅಂತ ಹೇಳಿ ಮತ್ತೆ ರಾಜೇಶ್ನ ಮನೆಗೆ ಹೋಗಿ ನನಗೆ ಬ್ಯೂಟಿ ಸಲೂನ್ಗೆ ಹೋಗೋದಕ್ಕೆ ಹಣ ಬೇಕು ಅಂತ ಕೇಳ್ತಾಳೆ. ಆಗ ರಾಜೇಶ್ ಅವಳಿಗೆ 25,000 ಹಣವನ್ನು ಕೊಡ್ತಾನೆ. ನಂತರ, ನೀವು ಕೇವಲ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ನೋಡಲೇಬಾರದು. ನಾನು ನಿಮಗಾಗಿ ವ್ಯಾಯಾಮ ಕೂಡ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಅದಕ್ಕಾಗಿ ನನಗೆ ಇನ್ನೂ ಹೆಚ್ಚು ಹಣ ಬೇಕು ಅಂತ ಕೇಳ್ತಾಳೆ. ಆಗ ರಾಜೇಶ್ ಆಕೆಗೆ 2 ಲಕ್ಷ ಹಣ ಕೊಡ್ತಾನೆ. ಸಂತೋಷಗೊಂಡ ಪ್ರಿಯಾ, ನಾನು ನಿಮಗೆ ನಾಳೆ ಆಶ್ಚರ್ಯ ಆಗೋ ಹಾಗೆ ಉಡುಗೊರೆ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಮತ್ತೆ ಆನಂದದ ಕ್ಷಣಗಳನ್ನು ತೋರಿಸ್ತಾಳೆ. ದಿನ ಪ್ರಿಯಾ ಚೆನ್ನಾಗಿ ಸಿದ್ಧಳಾಗಿ ಬರ್ತಾಳೆ. ಸಂತೋಷಗೊಂಡ ರಾಜೇಶ್ ಅವಳಿಗೆ 4 ಲಕ್ಷ ಮೌಲ್ಯದ ಕಂಠಹಾರದ ಉಡುಗೊರೆ ಮಾಡ್ತಾನೆ. ಸಡನ್ ಆಗಿ ಬಾಗಿಲು ಗಂಟೆ ಸದ್ದಾಗುತ್ತೆ. ಇಬ್ಬರಿಗೂ ಆಘಾತ ಆಗುತ್ತೆ. ಆಗ ಅಲ್ಲಿ ಸ್ನೇಹ ಬಂದಿದ್ದು, ಕಚೇರಿಯವರು ನಿಮಗೆ ಬಾರಿ ಬಾರಿ ಕರೆ ಮಾಡ್ತಾ ಇದ್ದಾರೆ. ನೀವು ಯಾಕೆ ಕರೆಯನ್ನು ಉತ್ತರಿಸ ಇಲ್ಲ? ಒಂದು ಮುಖ್ಯ ದಾಖಲೆ ತೆಗೆದುಕೊಂಡು ಹೋಗಬೇಕಾಗಿತ್ತು, ಹಾಗಾಗಿ ನಾನೇ ವಾಪಸ್ ಬಂದೆ ಅಂತ ರಾಜೇಶ್ಗೆ ಹೇಳ್ತಾಳೆ. ಆಗ ಭಯಗೊಂಡಂತಹ ಪ್ರಿಯ ಮರೆಯಾಗಿ ಸ್ನೇಹ ಹೋದ ನಂತರ ಕಷ್ಟಪಟ್ಟು ಹೇಗೋ ಹೊರಬಂದು ಕಾವ್ಯ ಹತ್ರ ಬಂದು ಅಲ್ಲಿಂದ ಹೊರಬರೋದಕ್ಕೆ ತುಂಬಾ ತೊಂದರೆ ಆಯ್ತು ಅಂತ ಹೇಳ್ತಾಳೆ. ಆಗ ಕಾವ್ಯ, ಎಲ್ಲಿಯವರೆಗೆ ನೀನು ಹೀಗೆ ಗುಪ್ತವಾಗಿ ಬದುಕುತ್ತೀಯಾ? ನೀನು ಸಂತೋಷವಾಗಿರಬೇಕು ಅಂದ್ರೆ ಸ್ನೇಹಾಳನ್ನು ದೂರ ಮಾಡಿಬಿಡು ಅಂತ ಹೇಳ್ತಾಳೆ. ನಂತರ ಪ್ರಿಯಾ ಸ್ನೇಹಾಳನ್ನು ದೂರ ಮಾಡು ವಿಚಾರ ರಾಜೇಶ್ಗೆ ಹೇಳ್ತಾಳೆ. ಆಗ ಆಶ್ಚರ್ಯಗೊಂಡಂತಹ ರಾಜೇಶ್, ನಿನ್ನ ಯೋಚನೆ ಏನಾದರೂ ಸರಿ ಇಲ್ವಾ ಅಂತ ಕೇಳ್ತಾನೆ. ಆಗ ಪ್ರಿಯಾ, ನೀವು ನನ್ನನ್ನು ಪ್ರೀತಿಸುವುದೇ ನಿಜ ಆಗಿದ್ರೆ ಸ್ನೇಹ ಅವರನ್ನು ದೂರ ಮಾಡಿಬಿಡಿ ಅಂತ ಹೇಳ್ತಾಳೆ. ಆಗ ರಾಜೇಶ್, ಸರಿ, ಆದರೆ ನನಗೆ ಸ್ವಲ್ಪ ಸಮಯ ಕೊಡು ಅಂತ ಕೇಳ್ತಾನೆ. ನಂತರ, ನಾನು ರಾಜೇಶ್ ಅವರಿಗೆ ಸ್ನೇಹ ಅವಳನ್ನು ದೂರ ಮಾಡುವುದಕ್ಕೆ ಹೇಳಿದ್ದಾಯಿತು. ಇನ್ನು ಕೆಲವೇ ದಿನಗಳಲ್ಲಿ ನಾನು ಈ ಮನೆಯ ಒಡತಿಯಾಗಲಿದ್ದೇನೆ ಅಂತ ಕಾವ್ಯಗೆ ದೂರವಾಣಿ ಮಾಡಿ ಹೇಳ್ತಾಳೆ. ನಂತರ ರಾತ್ರಿ ರಾಜೇಶ್ ಸ್ನೇಹಾಳನ್ನು ದೂರ ಮಾಡೋದಕ್ಕೆ ಯೋಚಿಸುತ್ತಾನೆ. ಆಗ ಸ್ನೇಹಗೆ ಎಚ್ಚ ಆಗ್ಬಿಡುತ್ತೆ. ಆಗ ರಾಜೇಶ್, ಯಾರೋ ನಮ್ಮಿಬ್ಬರನ್ನು ಬೇರೆ ಮಾಡೋದಕ್ಕೆ ಪ್ರಯತ್ನಿಸುತ್ತಿರೋ ಹಾಗೆ ನನಗೆ ಅನಿಸ್ತಾ ಇದೆ ಅಂತ ಸ್ನೇಹಗೆ ಹೇಳ್ತಾನೆ. ಆಗ ಸ್ನೇಹ, ನಮ್ಮಿಬ್ಬರನ್ನು ಬೇರೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವನಿಗೆ ಆನಂದ ತೋರಿಸ್ತಾಳೆ. ಮರುದಿನ ಪ್ರಿಯಾ ಕಾಣೆಯಾಗಿ ಹೋಗ್ಬಿಟ್ಟಿರುತ್ತಾಳೆ. ಭಯಗೊಂಡಂತಹ ಕಾವ್ಯ ರಾಜೇಶ್ಗೆ ಕರೆ ಮಾಡಿ ಪ್ರಿಯಾಳ ಬಗ್ಗೆ ಕೇಳ್ತಾಳೆ. ಆಗ ರಾಜೇಶ್, ಅವರು ನೆನ್ನೆನೇ ಎಲ್ಲಾ ಪಾವತಿ ತಗೊಂಡು ನಮ್ಮಲ್ಲಿ ಕೆಲಸ ಬಿಟ್ಟು ಹೋಗಿದ್ದಾರೆ, ನನಗೆ ಮತ್ತೆ ಮತ್ತೆ ಕರೆ ಮಾಡಬೇಡಿ ಅಂತ ಹೇಳಿ ಕರೆ ಕಡಿದುಕೊಳ್ಳುತ್ತಾನೆ. ಆಗ ಕಾವ್ಯ ಪೊಲೀಸ್ ದೂರು ಕೊಡ್ತಾಳೆ. ರಾಜೇಶ್ ಮನೆಗೆ ಬಂದ ಪೊಲೀಸ್ನವರು ಪ್ರಿಯಾಳ ಬಗ್ಗೆ ರಾಜೇಶ್ನನ್ನ ಕೇಳ್ತಾರೆ. ಆಗ ರಾಜೇಶ್ ಪೊಲೀಸರಿಗೂ ಕೂಡ ಅದೇ ಉತ್ತರವನ್ನು ಹೇಳ್ತಾನೆ. 3 ದಿನದ ನಂತರ ಪ್ರಿಯಾಳ ಚಿತ್ರ ಒಂದು ಏಕಾಂತ ಸ್ಥಳದಲ್ಲಿ ಸಿಗುತ್ತೆ. ಆಗ ಪೊಲೀಸವರು ಪ್ರಿಯಾ ಅವರ ಕಂಠದಲ್ಲಿ ಈ ಕಂಠಹಾರ ಸಿಕ್ಕಿದೆ ಅಂತ ಕಾವ್ಯಗೆ ರಾಜೇಶ್ ಕೊಟ್ಟಂತಹ ಕಂಠಹಾರನ್ನ ತೋರಿಸ್ತಾರೆ. ಆದರೆ ಆ ಕಂಠಹಾರದ ಪೆಂಡೆಂಟ್ ಅದರಲ್ಲಿ ಇರೋದಿಲ್ಲ. ಆಗ ಕಾವ್ಯ, ಇದು ರಾಜೇಶ್ ಅವರೇ ಕೊಟ್ಟಿದ್ದು, ಅವರೇ ಈ ತಪ್ಪು ಮಾಡಿರಬೇಕು ಅಂತ ಪೊಲೀಸ್ ಅವರಿಗೆ ಹೇಳ್ತಾಳೆ. ನಂತರ ಪೊಲೀಸರು ರಾಜೇಶ್ನ ಮನೆಗೆ ಹೋಗಿ, ನಿಮ್ಮ ಹಾಗೂ ಪ್ರಿಯಾ ಅವರ ಅನುಚಿತ ಸಂಬಂಧದ ಬಗ್ಗೆ ಕಾವ್ಯ ಅವರು ನಮಗೆ ಎಲ್ಲಾ ಮಾಹಿತಿ ತಿಳಿಸಿದ್ದಾರೆ. ಈ ವಿಷಯ ಸ್ನೇಹ ಅವರಿಗೆ ಗೊತ್ತಾಗಿ ನೀವಿಬ್ಬರು ಸೇರಿ ಪ್ರಿಯಾ ಅವಳನ್ನು ದೂರ ಮಾಡಿರಬೇಕು ಅಲ್ವಾ ಅಂತ ರಾಜೇಶ್ನನ್ನ ಕೇಳ್ತಾರೆ. ಆಗ ರಾಜೇಶ್, ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ಅವರು ಅವರ ಕೋಣೆ ಎಲ್ಲಾನೂ ಪರಿಶೀಲಿಸುತ್ತಾರೆ. ಆಗ ಅಲ್ಲಿ ಪ್ರಿಯಾಳ ಪೆಂಡೆ ಸಿಗುತ್ತೆ. ಪೊಲೀಸ್ ಅವರು ನಿಜ ಏನು ಹೇಳಿ ಅಂತ ಇಬ್ಬರನ್ನೂ ಕೇಳ್ತಾರೆ. ಆಗ ರಾಜೇಶ್ ಪೊಲೀಸರಿಗೆ ಎಲ್ಲಾ ಮಾಹಿತಿಯನ್ನು ಹೇಳುವುದಕ್ಕೆ ಶುರು ಮಾಡ್ತಾನೆ. 2 ದಿನದ ಹಿಂದೆ ಪ್ರಿಯಾ ಈಗ ರಾಜೇಶ್ಗೆ, ನಾನು ಸ್ನೇಹ ಅವರನ್ನು ದೂರ ಮಾಡೋದಕ್ಕೆ ಹೇಳಿದ್ದೇನೆ, ಇನ್ನು ಕೆಲವೇ ದಿನಗಳಲ್ಲಿ ನಾನು ಈ ಮನೆಯ ಒಡತಿಯಾಗಲಿದ್ದೇನೆ ಅಂತ ಕಾವ್ಯಗೆ ದೂರವಾಣಿ ಮಾಡಿ ಹೇಳ್ತಿರುವಾಗ ಸ್ನೇಹ ಅದನ್ನೆಲ್ಲ ಕೇಳಿಸಿಕೊಂಡು ತನ್ನ ಕಚೇರಿಯ ಇಬ್ಬರು ಸ್ನೇಹಿತರಿಗೆ ಪ್ರಿಯಾಳನ್ನು ದೂರ ಮಾಡುವಂತೆ ಹೇಳಿ ಹೊರಗೆ ಕಳುಹಿಸಿರುತ್ತಾಳೆ. ನಂತರ ರಾಜೇಶ್ ಅಲ್ಲಿಗೆ ಬಂದು ವಿಧಿ ಇಲ್ಲದೆ ಸಿಕ್ಕಾಕೊಂಡು ಸ್ನೇಹಗೆ ಬೆಂಬಲ ಕೊಟ್ಟಿರುತ್ತಾನೆ. ಕೊನೆಗೆ ನಿಜ ಸಂಗತಿ ತಿಳಿದಂತಹ ಪೊಲೀಸವರು ರಾಜೇಶ್ ಹಾಗೂ ಸ್ನೇಹ ಇಬ್ಬರನ್ನೂ ಬಂಧಿಸುತ್ತಾರೆ. ಸೊ ಕಥೆ ಇಲ್ಲಿಗೆ ಮುಗಿಯುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಸೌಕರ್ಯಗಳ ಹಿಂದೆ ಹೋದರೆ ಪರಿಸ್ಥಿತಿ ಏನಾಗುತ್ತೆ ಅಂತ. ಜೀವನದಲ್ಲಿ ಸೌಕರ್ಯ ಮುಖ್ಯ ನೀಚ, ಆದರೆ ಸೌಕರ್ಯ ಮುಖ್ಯ ಅಲ್ಲ ಅಲ್ವಾ. ಜೀವನನೇ ಬೇರೆ. ಸೌಕರ್ಯ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಗಳಿಸಬಹುದು, ಆದರೆ ಅದಕ್ಕೆ ಬೇರೆಯವರ ಕುಟುಂಬವನ್ನು ಹಾಳು ಮಾಡೋದು ಎಷ್ಟು ಸರಿ? ನೀವೇ ಹೇಳಿ. ಸೊ ಕಥೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನೀವೇನಾದ್ರೂ ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ಹೊಸ ಕಥೆ ಜೊತೆಗೆ. ಅಲ್ಲಿವರೆಗೂ ಬಾಯ್.